ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರದವರಿಗೆ ನನ್ನ ಮಿನಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ನನಗೆ ಯಾಕೋ ತುಂಬಾ ತಲೆನೋವು, ಮೈಕೈ ನಡುಕ ಬರೋದು, ಹಾಗೆ ಎದೆ ಬಡಿತ ಜಾಸ್ತಿ, ಕೈಕಾಲೆಲ್ಲ ಊದ್ಕೊಳ್ಳೋದು, ಈ ಥರ ತುಂಬ ಆಗ್ತಿತ್ತು ಅಂಥೇಳಿ ಬುಧವಾರ ಅಲ್ವಾ, ಹಾಗಾಗಿ ನಮ್ಮ ಮನೆಯವರು ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ರು. ಮೊದಲೇ ತೊಗೊಳ್ತಾ ಇದ್ದೆ ಶುಗರ್ ಬಿ ಪಿದು ಟ್ಯಾಬ್ಲೆಟು, ಆದರೂ ಯಾಕೋ ತುಂಬಾ ಒಂಥರ ಇತ್ತು ಅಂಥೇಳಿ ಕರ್ಕೊಂಡೋಗಿದ್ರು. ಅಲ್ಲಿ ಡಾಕ್ಟರು ಚೆಕಪ್ ಎಲ್ಲ ಮಾಡಿಬಿಟ್ಟು ಬ್ಲಡ್ ಕೂಡ ತುಂಬ ಕಮ್ಮಿ ಇದೆ ಅಂತ ಹೇಳಿಬಿಟ್ಟು, ಶುಗರ್ ಕೂಡ ಜಾಸ್ತಿ ಇದೆ ಅಂಥೇಳಿ ಶುಗರಿಗೆ ಬೇರೆ ಮಾತ್ರೆನ ಚೇಂಜ್ ಮಾಡಿಕೊಟ್ರು. ಹಾಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಕೊಟ್ಟಿದ್ದರು. ಹಾಸ್ಪಿಟ್ಲಿಂದ ಆಚೆ ಬಂದ್ವಿ. ಸಖತ್ತಾಗಿತ್ತು ವಾತಾವರಣ, ಮಳೆ ಗಾಳಿ ಹಾಗೆ ಥಂಡಿಯಾದ ವಾತಾವರಣ. ಮುಂಚೆ ಇಲ್ಲಿ ನಿಂತ್ಕೊಂಡು ನೋಡಿದರೆ ನಮ್ಮ ದೇವಿರಮ್ಮನ ಬೆಟ್ಟ ಕಾಣೋದು, ಈಗ ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ, ಚೂರು ಕಾಣ್ತಾ ಇರಲಿಲ್ಲ. ಹಾಗೆ ಹಾಸ್ಪಿಟ್ಲಲ್ಲೆಲ್ಲ ಚೆಕಪ್ ಮಾಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ನನ್ನ ಮಗನಿಗೆ ಲಾಲಿಪಾಪ್ ಬೇಕು ಅಂತ ಕೇಳ್ದ ಅಂಥೇಳಿ ಅವನಿಗೆ ಕೊಡಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಬಂದ್ವಿ. ಸಾಮಾನ್ಯವಾಗಿ ನಾನು ಎಲ್ಲೂ ಆಚೆ ಹೋಗಲ್ಲ, ಹೋದರೆ ಏನಾರು ತೊಗೋಬೇಕು ಅಂತ ಇದ್ದರೆ ಅಥವಾ ಈ ಥರ ಹಾಸ್ಪಿಟ್ಲಿಗೆ ಏನಾರು ಹೋದಾಗ ಮಾತ್ರ. ಹಾಗಾಗಿ ನಮ್ಮ ಮನೆಯವರು ಸಿರಿ ಹತ್ರ ನಿಲ್ಲಿಸಿದ್ರು ಒಳಗೋಗಿ ನೋಡ್ಕೊಂಡು ಬರೋಣ ಅಂಥೇಳಿ. ನಾವು ಮಳೆ ಬರ್ತಾ ಇದ್ರಿಂದ ಫುಲ್ಲು ಒದ್ದೆ ಆಗಿ ಚಂಡಿ ಆಗಿಬಿಟ್ಟಿದ್ವಿ. ಹಾಗೆ ತುಂಬ ಚಳಿ ಕೂಡ ಇತ್ತು. ಬೇಡ ಮುಂದಿನ ಸರಿ ಬರೋಣ ಅಂತೇಳ್ಬಿಟ್ಟು ಮುಂದಕ್ಕೆ ಹೋದ್ವಿ. ಅಲ್ಲಿ ನೋಡಿದರೆ ಸ್ವಲ್ಪ ದೂರಕ್ಕೆ ಗಾಡಿ ಏನೋ ಸೌಂಡ್ ಬರ್ತಿತ್ತು ಅಂತ ನಮ್ಮ ಮನೆಯವರು ಚೆಕ್ ಮಾಡೋಕ್ಕೆ ನಿಂತ್ಕೊಂಡ್ರು. ಮುಂದೆನೇ ನಮ್ಮ ಚಿಕ್ಕಮಂಗ್ಳೂರು ಶಾಪಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ಇತ್ತು ಇಲ್ಲಿ ಅಂಗಡಿ. ನೋಡೋಣ ಒಳಗಡೆ ಹೋಗಿ ಅಂತ ಹೋದ್ವಿ, ಆದರೆ ಇಲ್ಲಿ ಎಂಟ್ರಿ ಫೀಸ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಅಮೌಂಟ್ ತೊಗೊಂಡೋಗಿರಲಿಲ್ಲ. ನಾವು ಹೋಗಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗಲ್ವಾ, ಹಾಗಾಗಿ ಅಮೌಂಟಿನ ಅವಶ್ಯಕತೆ ಇಲ್ಲ ಅಂತ ಖಾಲಿ ಕೈಯಲ್ಲಿ ಹೋಗಿದ್ವಿ. ಆದರೆ ಇಲ್ಲಿ ಆಚೆಗೆ ಈ ಪಕ್ಷಿನ ನೋಡ್ಕೊಂಡು ಬಂದ್ವಿ. ಈ ಪಕ್ಷಿ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ತುಂಬ ಲೆಂತ್ ಕಮ್ಮಿ ಇದೆ, ಹುಷಾರಿಲ್ಲದೆ ಇರೋ ಕಾರಣ ವಿಡಿಯೋ ಅಷ್ಟು ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಕೋಬೇಕು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.